ನಮಸ್ಕಾರ. ನಾ ನಾನು ಶಿವಕುಮಾರ್. ಸೊ, ಪ್ರೀವಿಯಸ್ಲಿ ನಾವು ಚಾಪ್ಟರ್ 4 ಕಂಪ್ಲೀಟ್ ಮಾಡಿದ್ವಿ. ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ. ಸೊ, ಅದರದ್ದು LBA ಎಕ್ಸರ್ಸೈಸ್ ಮತ್ತು LBA 2 ಕ್ವೆಷನ್ಸ್ ಕಂಪ್ಲೀಟ್ ಆಗಿದೆ. ಸೊ, ಇವಾಗ ಹೊಸ ಚಾಪ್ಟರ್ ನಂಬರ್ 5 ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ಓಕೆ. ಸೊ, ಕನ್ನಡದಲ್ಲಿ ಇದನ್ನು ಸಮಾಂತರ ಶ್ರೇಣಿಗಳು ಅಂತ ಕರೀತಾರೆ. ಇದರಲ್ಲಿ ನಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಕಂತಂದರೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ 2 ನಂಬರ್ ನಡುವೆ. ಫಾರ್ ಎಕ್ಸಾಂಪಲ್, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಒಂದು ನಂಬರ್ ಬರುತ್ತೆ. ಓಕೆ. ಸೊ ಅದು ಫಿಫ್ತ್ ಟರ್ಮ್, ಹಿಂಗೆ ಹೋಗುತ್ತೆ. ಸೊ ಇದರಲ್ಲಿ ಈ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ನಡುವೆ ಇರೋ ಡಿಫ್ರೆನ್ಸ್ ಅಂದರೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫ್ರೆನ್ಸ್ A2 ಮೈನಸ್ A1, ಓಕೆ, ಈಕ್ವಲ್ ಟು A3 ಮೈನಸ್ A2. ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಈ ಥರ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್. ಓಕೆ, ಇದರದ್ದು ಡಿಫ್ರೆನ್ಸ್ ಈಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಈ ಇಕ್ವೇಷನ್ ನೋಡಿದಾಗ A2 ವ್ಯಾಲ್ಯೂ 3 ಇದೆ. ಓಕೆ, A1 ವ್ಯಾಲ್ಯೂ 1 ಇದೆ, A3 ವ್ಯಾಲ್ಯೂ 5 ಇದೆ, A2 ವ್ಯಾಲ್ಯೂ 3 ಇದೆ. ಸೊ 3 ಮೈನಸ್ 1, 5 ಮೈನಸ್ 3. ಸೊ ಈ ಥರ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ಓಕೆ, ವಿತ್ ಕಾಮನ್ ಡಿಫ್ರೆನ್ಸ್ ಸೇಮ್ ಕಾಮನ್ ಡಿಫ್ರೆನ್ಸ್ ಇದ್ದಾಗ ಯಾವುದರ ಒಂದು ನಂಬರ್ಸ್ ಅದು ಸೀರೀಸ್ ಕೊಟ್ಟಿದ್ದಾರೆ, ಅದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಎರಡರದ್ದು ಡಿಫ್ರೆನ್ಸ್ 1. ಓಕೆ, ಇಲ್ಲಿ 1. ಸೊ ಈ ಥರ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಆಗಿ ಇರಬೇಕು. ಸೊ ಆ ಕಾಮನ್ ಇರೋ ಡಿಫ್ರೆನ್ಸ್ ಮಾತ್ರ ಇದ್ದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ. ಸೊ ಡೈರೆಕ್ಟ್ಲಿ ಇದರಲ್ಲಿ ಈ ಫಸ್ಟ್ ಟರ್ಮ್ ಮೇನ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ನೆಕ್ಸ್ಟ್ ಫಾರ್ಮುಲಾಸ್ ಎಲ್ಲ ಇದೆ. ಸೊ ಅದನ್ನು ನೋಡೋಣ. ಫಸ್ಟ್ ಟರ್ಮ್ನ ಈಕ್ವಲ್ ಟು ಎ ಅಂತ ಡಿನೋಟ್ ಮಾಡ್ತಾರೆ, ಇದು ಎ. ಓಕೆ. ಸೊ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಟು ಡಿ. ಓಕೆ, ನೆಕ್ಸ್ಟ್ nth ಟರ್ಮ್ ಬರುತ್ತೆ, ಆಮೇಲೆ ಸಮ್ ಆಫ್ n ನಂಬರ್ಸ್ ಬರುತ್ತೆ. ಇದನ್ನೆಲ್ಲ ಫರ್ದರ್ ನೋಡೋಣ. ಸೊ ಈ ಫಸ್ಟ್ ನಂಬರ್ನ ಎ ಅಂತ ಕರಿತೀವಿ, ಇಲ್ಲಿ ಎ ಅಂತ ಕರಿತೀವಿ. ಓಕೆ. ಸೊ ಹಾಗೆ ಚೆಕ್ ಮಾಡ್ತಾ ಹೋಗೋಣ ಡೈರೆಕ್ಟ್ಲಿ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ನಿಮಗೆ nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಸಮ್ ಆಫ್ nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಈ ಥರ ನೀವು ಮಾಡ್ತಾ ಹೋದರೆ ಕೆಲಸ ಆಗಲ್ಲ. ಪೈಲ ಏನಿದೆಯಲ್ಲ, ಈ ನಂಬರ್ ಸೀರೀಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕ್ಲಿಯರ್? ಸೊ ಫಸ್ಟ್ ಕ್ವೆಶನ್. ಓಕೆ. ಸೊ ಇದು ಫಸ್ಟ್ ಎಕ್ಸಸೈಸ್ 5.1. ಡೈರೆಕ್ಟಾಗಿ ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ? ಓಕೆ. ಅ ಟ್ಯಾಕ್ಸಿ ಫೇರ್ after each kilometer when the fare is 15 kilometer for the first kilometer and 8 for each. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಮಾಡುತ್ತದೆ ಮತ್ತು ಏಕೆ? ಓಕೆ. ಸೊ ಒಂದು ಟ್ಯಾಕ್ಸಿ ಇದೆ, ಓಕೆ, ಟ್ಯಾಕ್ಸಿ ಆರ್ ಆಟೋ. ಇನಿಷಿಯಲಿ ನೀವು ಸ್ಟಾರ್ಟಿಂಗ್ ಅವ್ರ ಮೀಟರ್ ರನ್ ಮಾಡಿದಾಗ, ಬ್ಯಾಂಗ್ಳೂರಲ್ಲೆಲ್ಲ ನೋಡಿರ್ತೀರ, ನಮ್ಮ ಕಡೆ ಎಲ್ಲ ಮೀಟರ್ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಬ್ಯಾಂಗ್ಳೂರ್ ಸೈಡೆಲ್ಲ ಇನಿಷಿಯಲಿ ಮೀಟರ್ ಹಾಕಿದಾಗ ಒಂದು ಬೇಸಿಕ್ ಫೇರ್ ಬರುತ್ತೆ. ಅದೇ ಥರ ಇದು ಬೇಸಿಕ್ ಫೇರ್ 15. ಓಕೆ. ಅದಾದಮೇಲೆ ಪ್ರತಿ ಕಿಲೋಮೀಟ್ರಿಗೂ, ಓಕೆ, ಆಗಿದ ನಂತರ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿರಂತೆ ಇರುತ್ತದೆ. ಹಂಗಂದರೆ ಈ 15 ಅಂತೂ ಬೇಸ್ ಫೇರಾ, ಇದು 15. ಹಂಗಂದರೆ ಇದು ಎ ವ್ಯಾಲ್ಯೂ. ನೆಕ್ಸ್ಟ್ ನಂಬರ್, ಇದಕ್ಕೆ 8 ಆ್ಯಡ್ ಮಾಡಬೇಕು, 23, 31, ಓಕೆ, 39. ಕಾಮನ್ ಡಿಫ್ರೆನ್ಸ್ ನೋಡಿ, ಇದು ಎರಡರ ನಡುವೆ 8 ಇದೆಯಾ, ಇದು ಎರಡರ ನಡುವೆ 8 ಇದೆಯಾ, ಇದೆರಡು 8. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸೊ 8ರದ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಕ್ವೆಶನ್ ಪ್ರಕಾರ ಇದು ಬಿಕಾಸ್ ಸೇಮ್ ಕಾಮನ್ ಡಿಫ್ರೆನ್ಸ್
It's a arithmetic progression. Okay. So second question ನೋಡೋಣ. So second question ನೋಡೋಣ. First question ಇದು. So second question. The amount of air present in a cylinder when vacuum pump removes 1/4 of the air remaining in the cylinder at a time. Okay. So ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ವ್ಯಾಕ್ಯೂಮ್ ಮಷಿನ್. ಓಕೆ. ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ರಷ್ಟು ಅನಿಲವನ್ನು ಹೊರತೆಗೆಯುತ್ತದೆ. ಉಳಿಯುವ ಅನಿಲದ ಪ್ರಮಾಣಗಳನ್ನು. ಓಕೆ. ಸೊ ವ್ಯಾಕ್ಯೂಮ್ ಪಂಪ್ ಇದೆ. ಫಾರ್ ಎಕ್ಸಾಂಪಲ್ 100 ಇದೆ ಅನ್ಕೊಳ್ಳಿ ಫಸ್ಟ್ A1. ಸೊ ಸೆಕೆಂಡ್ ಇದು 1/4 ತೆಗೆದಾಗ ಸೊ ಅದರಲ್ಲಿ ಎಷ್ಟು ಉಳಿಬೇಕು? 1/4 ಹೋಯ್ತು, 3/4 ಉಳಿಯುತ್ತಾ ಸಿಲಿಂಡರ್ನಲ್ಲಿ? ಸೊ 3/4 ಅಂದರೆ 25 ಇಂಟು 3 75. ಈ ಸಲ ಮತ್ತೆ ಇದನ್ನ 3/4 ತೆಗೆದಾಗ ಇದು ಸಮಾಂತರ ಶ್ರೇಣಿಯಲ್ಲಿ ಇರಲ್ಲ, ಯಾಕಂದ್ರೆ 75 ಬಂತು. ಈ 75 3/4 ಅಂತಂದ್ರೆ 4 1s 3 ಉಳಿಯುತ್ತಾ? 4 8s 32. ಓಕೆ. ಸೊ 4 8s 32, 3 ಉಳಿಯುತ್ತೆ. 4 7s 28, 2 ಉಳಿಯುತ್ತೆ 5. ಸೊ 3 5s 15, 3 7s 21 22, 3 8s 24 plus 1 25, 3 1s 3 plus 55.75. ಪೈಲ ಎಷ್ಟು ಉಳಿದಿತ್ತು? 75. ಆಮೇಲೆ 55.25. ಓಕೆ. ಫಸ್ಟ್ 100. ಇದು ಎರಡರ ನಡುವೆ ಕಾಮನ್ ಡಿಫ್ರೆನ್ಸ್ 25 -25 ಇತ್ತಾ? ಇದು ಎರಡರ ನಡುವೆ ನನಗೆ -25 ಬಂದಿತ್ತಂತಂದರೆ ಅಲ್ಲಿ ನನಗೆ AP-ನಲ್ಲಿ ಬರ್ತಿತ್ತು, ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಬರ್ತಿತ್ತು. ಬಟ್ ಈ ಸಲ ವ್ಯಾಕ್ಯೂಮ್ ಎವ್ರಿ ಸಲ 3/4 1/4 ತೆಗೆಯುತ್ತೆ, 3/4 ಉಳಿತಾ ಇದೆ. ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಇಲ್ಲ. ಇಲ್ಲಿ ಕಾಮನ್ ಡಿಫ್ರೆನ್ಸ್ 19.275 ಬರ್ತಾ ಇದೆ. ಸೊ ಮೈನಸಲ್ಲಿ. ಸೊ ಇದು AP ಇಲ್ಲ, ಅಂದರೆ ಸಮಾಂತರ ಶ್ರೇಣಿ ಇಲ್ಲ. ಕ್ಲಿಯರ್? ಸೊ ಎಕ್ಸಸೈಸ್ನಲ್ಲಿ 5.1ನಲ್ಲಿ ಫಸ್ಟ್ ಮೇನ್ ಕ್ವಶನ್ AP-ನಲ್ಲಿತ್ತು. ಸೆಕೆಂಡ್ ಕ್ವಶನ್ ನಾಟ್ ಎ AP. ದಿಸ್ ಇಸ್ ನಾಟ್ ಎ AP. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಥ್ಯಾಂಕ್ ಯು.